ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ಯಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅವಾಗ ನನಗೆ ಗೊತ್ತಿಲ್ಲದೆ ನಾನು ನಿಮ್ಮ ಹತ್ರ ಅಷ್ಟು ಜೋರಾಗಿ ಮಾತಾಡ್ಬಿಟ್ಟೆ. ಆವಾಗ ನನಗೆ ತಪ್ಪು ಅಂತ ಅನ್ನಿಸ್ಲಿಲ್ಲ. ಆದ್ರೆ ಇವಾಗ ನನಗೆ ಅದ್ರ ಅರಿವಾಗಿದೆ. ಪಾರ್ವತಿ, ನೀನು ಏನು ಮಾತಾಡಿದೆ ಅನ್ನೋದಕ್ಕಿಂತ ಮಾತಾಡಿದ ಸಮಯದಲ್ಲಿ ನಿನ್ನ ಮನಸ್ಸಿನಲ್ಲಿ ಯಾವ ವಿಚಾರ ಓಡ್ತಾ ಇತ್ತು, ನಿನ್ನ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ವೀರಣ್ಣ ನನಗೆ ಅರ್ಥ ಮಾಡಿಸಿ ಹೇಳಿದ್ದಾರೆ. ನೀನು ಎಲ್ಲರ ಮುಂದೂ ರೇಗಿ ಮಾತಾಡಿದಾಗ ಒಂದು ಕ್ಷಣಕ್ಕೆ ತುಂಬ ಮುಜುಗರ ಆಯಿತು. ಆದರೆ ಕೋಪ ಅಂತೂ ಖಂಡಿತ ಮಾಡ್ಕೊಂಡಿಲ್ಲಮ್ಮ. ಯಾಕಂದರೆ ನಮ್ಮ ಪಾರ್ವತಿ ತಪ್ಪು ಮಾಡೋದಿಲ್ಲ ಅಂತ ನನಗೆ ಗೊತ್ತು. ಅದು ಅಲ್ಲದೆ ಪುಟಾಣಿ ಜೊತೆಗೆ ತುಂಬ ಭಾವನಾತ್ಮಕವಾದ ಸಂಬಂಧವನ್ನು ನಮ್ಮೆಲ್ಲರಿಗಿಂತ ಹೆಚ್ಚು ಇಟ್ಕೊಂಡಿರೋಳು ನೀನು. ಆ ನಿನ್ನ ಭಾವನೆಗಳನ್ನು ನಿನಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ. ಅದು ಹೊರಗೆ ಹರಿದು ಬಂದ್ಬಿಡ್ತು. ಅದಕ್ಕೆ ನೀನು ಹಾಗೆಲ್ಲ ಮಾತಾಡಿದೀಯ. ಅದು ನನಗೆ ಅರ್ಥ ಆಗಿದೆ ಕಂದ. ಅದಕ್ಕೋಸ್ಕರ ನೀನು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಅಪ್ಪೋರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ತಪ್ಪು ಮಾಡಿದವರು ಕ್ಷಮೆ ಕೇಳಬೇಕು, ತಪ್ಪು ಮಾಡದೇ ಇರೋರು ಆಶೀರ್ವಾದ ತಗೊಳ್ಬೇಕು. ಏನು ತಪ್ಪು ಮಾಡಿದ್ಯಾ ನೀನು? ತಪ್ಪು ಎರಡು ರೀತಿಯಲ್ಲಾಗುತ್ತೆ. ಒಂದು ಉದ್ದೇಶಪೂರ್ವಕವಾಗಿ ಮಾಡೋದು ತಪ್ಪು, ಇನ್ನೊಂದು ತಿಳಿದೇ ಆಗುತ್ತಲ್ಲ, ಅದು ತಪ್ಪಾಗೋದಿಲ್ಲ. ಅದು ಅಂಥ ಸಂದರ್ಭದಲ್ಲಿ ನಮಗೆ ಬೇಕಾಗಿರೋದು ತಾಳ್ಮೆ. ತಾಳ್ಮೆಯಿಂದ ನಾವು ಸಾಧಿಸುವಂಥದ್ದು ಬೇಕಾದಷ್ಟಿರುತ್ತೆ. ತಾಳ್ಮೆ ಕಳ್ಕೊಂಡಾಗ ಸಣ್ಣ ಪುಟ್ಟ ಅನಾಹುತಗಳು ನಡೀತಾ ಇರುತ್ತೆ. ಬಹಳ ಮುಖ್ಯವಾಗಿ ದೊಡ್ಡವರಿಗೆ ಮನಸ್ಸು ನೋವಾಗುತ್ತೆ. ಆ ನೋವಿಗೆ ಮದ್ದೆ ಇರೋದಿಲ್ಲ. ಯಾಕೆಂದ್ರೆ ಅವರಿಂದ ನಿಮಗೆ ಅಪಾರವಾದ ಪ್ರೀತಿ ಸಿಕ್ಕಿರುತ್ತೆ. ಅದರ್ಥ ಮಾಡ್ಕೋಬೇಕು. ಈ ಮನೆಯಲ್ಲಿ ಇಂಥ ಘಟನಾವಳಿಗಳು ಮರುಕಳಿಸಬಾರ್ದು. ಸಮಯ ಸಂದರ್ಭಗಳು ಬಂದಾಗ ಸ್ವಲ್ಪ ಮೌನವಾಗಿದ್ದು ಬುದ್ಧಿ ಕೆಲಸ ಕೊಡ್ತಾ ಇರಬೇಕು, ಅಷ್ಟೇನೆ. ಇವತ್ತು 2 ಕೆಲಸ ಆಗಿದೆ. ಒಂದು, ನಿನ್ನಿಂದ ಮಗು ಬದುಕಿದೆ, ಅದಕ್ಕೆ ನೀನು ಮಾಡಿರೋ ತ್ಯಾಗ. ಎರಡನೇದು, ದುಡುಕಿ ಅತ್ತೆ ಎದುರು ಗಟ್ಟಿಯಾಗಿ ಮಾತಾಡಿದ್ದು. ಎಲ್ಲ ಮರೆತು ಬಿಡು. ನನ್ನ ಆಶೀರ್ವಾದ ಯಾವತ್ತೂ ನಿನಗಿದ್ದೇ ಇರುತ್ತೆ.
ಏನು ಹೇಳ್ತಿದ್ಯಾ ಅಖಿಲ? ನಮ್ಮ ಪುಟಾಣಿಗೆ ಆಕ್ಸಿಡೆಂಟ್ ಆಗೋದ್ರಲ್ಲಿತ್ತ? ಹೌದು ರಘು, ಆದರೆ ನಮ್ಮ ಪಾರ್ವತಿ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಹೋಗಿ ಮಗುನ ಕಾಪಾಡಿದಾಳೆ. ಆದ್ರೆ ಏನಾಗಿದೆ ಗೊತ್ತಾ, ಜನನಿಗೆ ಎಲ್ಲರ ಮುಂದೆ ಬೈದ್ಬಿಟ್ಟಿದ್ದಾಳೆ, ಹೊಡೆಯಕ್ಕೆ ಅಂತ ಕೈಯೂ ಎತ್ಬಿಟ್ಟಿದ್ದಾಳೆ. ನಮ್ಮ ಜನನಿಗೆ ಅವಳ ಮೇಲೆ ತುಂಬಾನೇ ಕೋಪ ಬಂದ್ಬಿಟ್ಟಿದೆ. ಇವರಿಬ್ರನ್ನು ಹೇಗೆ ಸಂಭಾಳಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ವೀರಯ್ಯ ಏನು ಹೇಳಿಲ್ವಾ? ಇಬ್ರು ಹತ್ರ ನಾನು ಮಾತಾಡ್ತೀನಿ ಅಂದಿದ್ನಲ್ಲ, ಏನಾಯ್ತು? ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹಬ್ಬ ಅದರ ಆಚರಣೆ ಎಲ್ಲ ಮುಗಿಲಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಆವಾಗಲಾದರೂ ಇವರಿಬ್ರು ಕೋಪ ಮರೆತು ಮನಸ್ತಾಪನ ಬದಿಗಿಟ್ಟು ಒಂದಾಗ್ತಾರ ಅಂತ. ಸರಿ, ಆದರೆ ನನಗೆ ಯಾಕೋ ಈ ವಿಷಯದಲ್ಲಿ ಜನನಿದೇ ತಪ್ಪು ಅಂತ ಅನಿಸ್ತಾ ಇದೆ. ಹೌದು, ನಿಮ್ಮ ಮಾತನ್ನ ನಾನು ಒಪ್ಕೋತೀನಿ. ಆದ್ರೆ ಪಾರ್ವತಿ ಕೂಡ ಈ ಮಟ್ಟಕ್ಕೆ ಕೋಪ ಮಾಡಿಕೊಂಡು ಅವಳ ಮೇಲೆ ಎಲ್ಲರ ಮುಂದೆ ರೇಗಾಡಿ ಕೈ ಎತ್ತಬಾರ್ದಾಗಿತ್ತು ಅಲ್ವಾ? ಇಲ್ಲ ಅಖಿಲ, ಈ ವಿಷಯದಲ್ಲಿ ಪಾರ್ವತಿ ತಪ್ಪು ಅಂತ ನಾನು ಒಪ್ಪಲ್ಲ. ಯಾಕಂದ್ರೆ ಅವಳು ಸುಮ್ಮನೆ ಯಾರನ್ನೋ ಬೈಯೋದಾಗ್ಲಿ, ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದಾಗ್ಲಿ ಆ ಸ್ವಭಾವ ಅವಳದಲ್ಲ. ಅವಳಿಗೆ ಮಗು ಮೇಲೆ ಅತಿಯಾದ ಕಾಳಜಿ ಇರೋದ್ರಿಂದ ಹಾಗೆ ನಡ್ಕೊಂಡಿದ್ದಾಳಷ್ಟೇ. ಅದನ್ನ ತಪ್ಪು ಅಂತ ಹೇಳಕ್ಕಾಗಲ್ವಲ್ಲ? ಯಾರು ಸರಿ ಯಾರು ತಪ್ಪು ಅಂತ ಚರ್ಚೆ ಮಾಡೋ ಸಮಯ ಅಲ್ಲ ಇದು. ನೋಡೋಣ, ವೀರಣ್ಣ ಮಾತಾಡ್ತೀನಿ ಅಂತ ಹೇಳಿದಾರಲ್ಲ, ಅವ್ರ ಮಾತಿನಿಂದಾದರೂ ಸಮಾಧಾನ ಮಾಡಿಕೊಂಡು ನಮ್ಮಿಬ್ಬರು ಸೊಸೆಯಂದ್ರು ಮೊದಲಿನ ಥರನೇ ಒಗ್ಗಟ್ಟಿನಿಂದ ಇದ್ಬಿಟ್ರೆ ಸಾಕು. ಅದನ್ನೇ ನಾವು ದೇವ್ರ ಹತ್ರ ಬೇಡ್ಕೊಳ್ಳೋಣ. ಸರಿ, ಈಗ ಪುಟಾಣಿ ಆರಾಮಾಗಿದ್ದಾಳೆ ತಾನೆ? ಪುಟಾಣಿ ಆರಾಮಾಗೇ ಇದ್ದಾಳೆ. ಓಕೆ ಅಖಿಲ, ಟೇಕ್ ಕೇರ್. ಓಕೆ ರಘು, ನೀವು ಈ ವಿಷಯನ ತುಂಬ ಮನಸ್ಸಿಗೆ ಹಚ್ಕೊಂಡು ಯೋಚನೆ ಮಾಡ್ತಾನೆ ಇರಬೇಡಿ. ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಟೇಕ್ ಕೇರ್ ಪ್ಲೀಸ್. ಸರಿ, ಇಲ್ಲ? ಓಕೆ. ಹಲೋ ಅಪ್ಪ. ಪಾರು, ಯಾಕೆ ಹೀಗೆ ಮಾಡಿದೆ? ನಿನ್ನ ತಲೆಯಲ್ಲಿ ಏನು ತುಂಬಿದೆ? ಅಮ್ಮವರು ಫೋನ್ ಮಾಡಿ ಅಪ್ಪವ್ರಿಗೆ ಎಲ್ಲ ವಿಷಯ ಹೇಳಿದ್ರು. ಜನನಿ ಮೇಲೆ ಕೈ ಮಾಡೋಷ್ಟು ದುರ್ಬುದ್ಧಿ ಯಾಕೆ ಬಂತು ನಿನಗೆ? ಹಾಗೆ ನನ್ನ ಮಗುನ ಕಾಪಾಡ್ಕೊಂಡಿದ್ದ ವಿಷಯನೂ ಹೇಳಿರ್ಬೇಕಲ್ವೇನಪ್ಪ? ಹಾಂ, ಹೇಳಿದ್ರು, ಅದನ್ನು ಹೇಳಿದ್ರು. ಹಾಗೆ ನನ್ನ ಸೊಸೆಗೆ ಇತ್ತೀಚೆಗೆ ದುರ್ಬುದ್ಧಿ ಜಾಸ್ತಿ ಆಗಿದೆ ಅನ್ನೋದನ್ನು ಬಾಯಿ ಬಿಟ್ಟು ಹೇಳಲಿಲ್ಲ ಅಷ್ಟೇ. ಹೇಳಿದ್ದಿದ್ರೆ ನಿನ್ನ ಮರ್ಯಾದೆನೇ ಹೋಗೋದು ಅನ್ನೋದನ್ನು ಮರಿಬೇಡ. ಅಪ್ಪ, ನೀನು ಏನೇನೋ ಹೇಳಬೇಡ. ಆ ಥರ ಎಲ್ಲ ಯಾರು ಏನೂ ಅನ್ಕೊಂಡಿರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.